ಎಲ್ಲರಿಗೂ ಟೇಸ್ಟಿ ಚಾಪ್ಟರ್ ಚಾನಲ್ಗೆ ಸ್ವಾಗತ. ಮುದ್ದೆ ಮಾಡೋದನ್ನು ತುಂಬ ಸುಲಭವಾಗಿ ನಾನು ಇಲ್ಲಿ ಹೇಳ್ಕೊಡ್ತೀನಿ. ನಾನು ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ತುಪ್ಪ, ಹಾಗೆ 2 ಸ್ಪೂನ್ ರಾಗಿ ಹಿಟ್ಟು. ರಾಗಿ ಮಾಲ್ಟ್ ಹೇಗೆ ಮಾಡ್ತೀವಲ್ವ ಅದೇ ರೀತಿ ಇದನ್ನು ಮಾಲ್ಟ್ ಮಾಡ್ಕೊಬೇಕು ಮೊದಲಿಗೆ. ಚೆನ್ನಾಗಿ ಯಾವುದೇ ರೀತಿ ಗಂಟಿಲ್ಲದೆ ಚೆನ್ನಾಗಿ ಕೈ ಆಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಲ್ಲ ಹಾಗೆ ನೀಟಾಗಿ ಒಂದು ಗಂಟು ಇಲ್ಲದೆ ಚೆನ್ನಾಗಿ ಕೈ ಆಡಿ. ಕೈ ಆಡಿದ ನಂತರ ಅದನ್ನು ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಕುದೀತಾ ಇದೆ, ಮತ್ತೆ ಗಂಟಾಗಬಾರ್ದು ಅಂತ ಹೀಗೆ ಕೈ ಆಡ್ತಾ ಇರಿ. ಇವಾಗ ರಾಗಿ ಹಿಟ್ಟು ಹಾಕೋಣ. ಚೆನ್ನಾಗಿ ಮಾಲ್ಟ್ ಥರ ಕುದ್ದಿದೆ. ಇಲ್ಲಿ ನಾನು 8 ರಿಂದ 9 ಸ್ಪೂನು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ರಾಗಿ ಹಿಟ್ಟು ಹಾಕಿದ ನಂತರ 1 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ಚೆನ್ನಾಗಿ ಕುದೀತಾ ಇದೆ. ಹಿಟ್ಟು ಹಾಕಿದ ನಂತರ ಹೀಗೆ ಕುದಿಬೇಕು. ಹೀಗೆ 1 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ ಗಾಯ್ಸ್, ಎಷ್ಟು ತುಂಬ ಚೆನ್ನಾಗಿ ಹಿಟ್ಟು ಕುದೀತಾ ಇದೆ. ನಿಮ್ಮ ಮನೆಯಲ್ಲಿ ಯಾವುದೇ ಕೋಲು ಅಥವಾ ಲಟ್ಟಣಿಗೆ ಯಾವುದರನ್ನು ಯೂಸ್ ಮಾಡಿ. ಇಲ್ಲಿ ನಾನು ಉದ್ದ ಕೋಲು ಯೂಸ್ ಮಾಡಿದ್ದೀನಿ. ಹೀಗೆ ಒಂದು ಗೋಡೆಗೆ ಗ್ರಿಫಾಗಿ ಹಿಡ್ಕೊಂಡು ಹೀಗೆ 5 ರಿಂದ 6 ಸುತ್ತು ತಿರುಗಿಸ್ಬೇಕು. ಹೀಗೆ ತಿರುಗಿಸೋದ್ರಿಂದ ಯಾವುದೇ ಗಂಟು ಆಗೋದಿಲ್ಲ. ನೋಡಿ, ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಯಾವುದೇ ಗಂಟು ಕೂಡ ಇಲ್ಲ. ಎಷ್ಟು ನೀಟಾಗಿ ಮುದ್ದೆ ಆಗ್ತಾಯಿದೆ. ಹೀಗೆ ನೀಟಾಗಿ ರೊಟೇಟ್ ಮಾಡಿ ಒಂದು ಸಣ್ಣ ಪ್ಲೇಟ್ ಹಸಿ ಮಾಡಿಕೊಂಡು ಮುದ್ದೆ ಹಿಟ್ಟು ತೆಗೆದು ರೊಟೇಟ್ ಮಾಡಿದರೆ ರೌಂಡಾಗಿ ಮುದ್ದೆ ರೆಡಿ. ಹೀಗೆ ಮುಂದಿನ ವಿಡಿಯೋಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್. ಥ್ಯಾಂಕ್ ಯು.